ಸೋಲ್ಸಿದ್ದು ಕಾಂಗ್ರೆಸ್ನವರಲ್ಲ, ಜೆಡಿಎಸ್ನವರಲ್ಲ. ಮಂಡ್ಯದಲ್ಲಿ ಶಾಸಕ ಜಿಟಿ ದೇವೇಗೌಡ ಕೆಲ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯಕ್ಕೆ ಅಂಬರೀಷ್ ಅವರ ಶವವನ್ನ ತೆಗೆದುಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು. ಕುಟುಂಬಸ್ಥರೆಲ್ಲ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು ಮಂಡ್ಯಗೆ. ಆದ್ರೆ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ದು ಕುಮಾರಸ್ವಾಮಿ ಅವರು. ಅಂಬರೀಷ್ ಅವರಿಗೆ ಒಂದು ಸದ್ಗತಿಯನ್ನ ಕೊಟ್ಟಿದ್ದು ಸಿಎಂ ಆಗಿದ್ದಂತ ಕುಮಾರಸ್ವಾಮಿ ಅವರು. ಬಹಳ ವಿಚಾರಗಳು ಇವತ್ತು ಪ್ರಸ್ತಾಪ ಆಗಿದೆ, ಹಳೆ ಸಂಗತಿಗಳೆಲ್ಲ. ಆ ವಿಚಾರ ಮಾತಾಡ್ತಿದ್ದಂಗೆ ಅಲ್ಲೆಲ್ಲ ಮಾತಾಡಿದನ್ನ ಅಂತ ಕಾರ್ಯಕರ್ತರು ಹೇಳ್ತಾರೆ. ಚುನಾವಣೆಯಲ್ಲಿ ಯಾರು ಅಲ್ಲ, ಕುಮಾರಸ್ವಾಮಿ ಅವರೇ ಸೋಲ್ಸಿದ್ದು ನಿಖಿಲ್ರನ್ನ. ಕಾಂಗ್ರೆಸ್ನವರಲ್ಲ, ಜೆಡಿಎಸ್ನವರಲ್ಲ, ಕುಮಾರಸ್ವಾಮಿನೇ ಸೋಲ್ಸಿದ್ದು. ಅಂದ್ರೆ ತಂದೆನೇ ಮಗನ್ ಸೋಲ್ಸಿದ್ದು. ಅಂದ್ರೆ ಅವ್ರು ಹೇಳಿದ ಅರ್ಥ, ಕಾಂಟೆಸ್ಟ್ ಏನು ಅಂತ ಅಂದ್ರೆ, ನೋಡಿ ಅಂಬರೀಷ್ ಅವರು ತೀರ್ಕೊಂಡಾಗ ಅವ್ರ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗೋದು ಬೇಡ ಅಂತ ಅವ್ರ ಕುಟುಂಬಸ್ಥರೇ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇಲ್ಲ, ಅವ್ರ ಪಾರ್ಥಿವ ಶರೀರನ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಯಾಕಂದ್ರೆ ಅವ್ರು ಮಂಡ್ಯದ ಮಗ ಅಂತೇಳಿ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ರು. ಅದಕ್ಕೆ ಜನ ಸರಿಯಾಗಿ ನಿಮ್ಗೆ ಉತ್ತರ ಕೊಟ್ರು. ಹಂಗಾಗಿ ನೀವೇ ಸೋಲ್ಸಿದ್ದು ಅನ್ನುವಂತ ರೀತಿಯಾಗಿ ಹೇಳಿರೋ ಮಾತು. ನಿಖಿಲ್ ಸೋತ್ರು, ಬಿಡೋಣ. ಯಾಕೆ ಸೋತ್ರು ಹೇಳಿ ನೋಡೋಣ. ಸೋಲ್ಸ್ತಾರ ಯಾರು? ಕಾಂಗ್ರೆಸ್ ಅಲ್ಲ, ನೀವು ಅಲ್ಲ, ಕುಮಾರಣ್ಣ ಸೋಲ್ಸಿದ್ದು. ಅಂಬರೀಷ್ ಅವ್ರನ್ನ ಒಬ್ಬ ಮುಖ್ಯಮಂತ್ರಿ ಯಾರು ದೇಶದಲ್ಲಿ ಸತ್ ಮಾಡಿ ಜೊತೆ ಕೂತ್ಕೊಂಡು ಮಂಡ್ಯ ಜನಕ್ಕೆ ತೋರಿಸ್ಬೇಕು ಅಂತ ತೋರಿಸ್ತವ್ರು ಯಾರು? ಹೃದಯ ಅಂಬರೀಷ್. ಇಡೀ ಕುಟುಂಬ ವಿರೋಧ ಮಾಡಿದ್ರು ಮಂಡ್ಯಕ್ಕೆ ತಗೋಬಾರ್ದು ಅಂತ. ಏನಪ್ಪಾ ಪುಟ್ಟರಾಜು? ಕುಮಾರಣ್ಣ ಬಂದು ಹಗಲು ರಾತ್ರಿ ಎಲ್ಲ ಕೂತು ಅವ್ರನ್ನ ಸದ್ಗತಿ ಮಾಡಿದ್ರು. ರಕ್ತ ಕುದಿತಾ ಇದೆ, ನಿಮ್ಗೆ ರಕ್ತ ಕುದಿತಾ ಇದೆ ಎಲ್ರಿಗೂ. ಯಾಕೆ ಎತ್ತೆದ್ದು ಹೋರಾಟ ಮಾಡ್ತಾ ಇದೀರಿ ಅಂದ್ರೆ, ಜನತಾ ದಳ ಈ ಮಂಡ್ಯದಿಂದ ದೇವೇಗೌಡರ ಪಕ್ಷ, ಕಟ್ಟಿದ ಪಕ್ಷ ಉಳಿಬೇಕು, ಕುಮಾರಣ್ಣ ಮುಂದೆ ಮುಖ್ಯಮಂತ್ರಿ ಆಗಲೇಬೇಕು. ಇಲ್ಲಿಂದ